ಸೊ ನಾವೆಲ್ಲ ಎಷ್ಟು ಯೂಸ್ ಮಾಡ್ಬೋದು ಹೇಳಿ, 0.00 ಇರ್ಬೋದು. ಬಟ್ ಅದನ್ನು ಕೂಡ ಕರೆಕ್ಟಾಗಿ ನಾವು ಯೂಸ್ ಮಾಡಿದ್ರೆ ಇಟ್ಸ್ ಟಾಪ್ ಟು ದ ಕೋರ್ ಅಂತ ಹೇಳ್ತೀವಿ ನಾವು. ಅದನ್ನ ಮಕ್ಕಳನ್ನ ಬ್ರೈನ್ ಬಗ್ಗೆ ಅವ್ರ ದಡ್ರಿಗೆ ಇಟ್ಬಿಟ್ಟು ನಾವೇ ಮಾಡ್ಕೊಂಡಿರೋದು. ಆಕ್ಚುಲಿ ಬ್ರೈನ್ ಹಂಗಲ್ಲ, ಇಟ್ಸ್ ಈಕ್ವಲ್. ಬಟ್ ಪರ್ಫಾರ್ಮೆನ್ಸ್ ಡಿಫರೆನ್ಸ್ ಪರ್ಸನ್ ಟು ಪರ್ಸನ್, ಡಿಪೆಂಡ್ ಆನ್ ದ ಸಿಚುವೇಶನ್. ಈಗ ಎಕ್ಸಾಮ್ಸ್ ಹತ್ರ ಬರುವಾಗ ಮಕ್ಕಳಿಗೆ ಫಿಯರ್, ಅದ ಎಕ್ಸಾಮ್ ಟೆನ್ಷನ್ ಶುರು ಆಗುತ್ತೆ. ಆಗ್ಲೇ ನೀವು ಅದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಅದನ್ನ ಓವರ್ಕಮ್ ಮಾಡೋದು ಹೇಗೆ? ಅಂದ್ರೆ ಎಷ್ಟೋ ಜನ ಮಕ್ಕಳು ಹಿಂದಿನ ದಿನ ಪುಸ್ತಕ ಓಪನ್ ಮಾಡೋದಿದೆ, ಅಯ್ಯೋ ಇಷ್ಟೊಂದಿದೆಯಲ್ಲ, ಎಷ್ಟು ಓದೋದು, 10 ಚಾಪ್ಟರ್ 20 ಚಾಪ್ಟರ್ ಅಂತ ಟೆನ್ಷನ್ ಮಾಡ್ಕೋತಾರೆ. ಅಂತಹ ಸಮಯದಲ್ಲಿ ಅವ್ರಿಗೆ ಯಾವ ತರ ಟಿಪ್ಸ್ ಹೇಳಕ್ ಇಷ್ಟಪಡ್ತೀರಿ? ಟೆನ್ಷನ್ ಅಂತ ಒಂದು ವರ್ಡ್ ಹೇಳ್ತೀವಲ್ವಾ, ಯಾಗ ಬರ್ತದೆ, ಏನಕ್ಕೆ ಬರುತ್ತೆ ಅದು, ಯಾರಿಗೆ ಬರುತ್ತೆ ಅಂತ ನಾವು ನೋಡಬೇಕು. ದ ಸ್ಟೂಡೆಂಟ್ಸ್ ಹೂ ಡು ನಾಟ್ ನೋ ಹೌ ಟು ಯೂಸ್ ದ ಬ್ರೈನ್ ಆ ಸ್ಟಡೀಸ್ ಬಗ್ಗೆ, ಅಂದ್ರೆ ಅವರಿಗೆ ಕ್ರಿಯೇಟಿವಿಟಿ ಇರಲ್ಲ ಒಂದು. ಎರಡನೇದು ಟೆಕ್ನಿಕ್ಸ್ ಅಂತೂ ಏನೋ ಅವರು ಯೂಸ್ ಮಾಡಲ್ಲ. ಇವಾಗ ಎಷ್ಟೋ ಟೆಕ್ನಿಕ್ಸ್ಗಳು ಕ್ರಿಯೇಟ್ ಮಾಡಿದ್ದೀನಿ ನಾನು, 3 ಡೈಮೆನ್ಷನಲ್ ಟೆಕ್ನಿಕ್ಸ್ ಬಗ್ಗೆ ಹೇಳ್ತೀನಿ. ಆ ಟೆಕ್ನಿಕ್ಸ್ ಗೊತ್ತಿರಲ್ಲ ಅವರಿಗೆ, ಅಂತವರೇ ಸ್ಟ್ರಗ್ಲಿಂಗ್ ಮಾಡೋದು. ಆಮೇಲೆ ಕೆಲವು ಸ್ಟೂಡೆಂಟ್ಸು ತುಂಬಾ ಬೋರ್ ಅಂತಾರೆ ಓದೋದು. ಹೌದು, ಇದು ಮಾಮೂಲಿ ಅದು ತುಂಬಾ ಬೋರ್, ನನಗೆ ಓದಕ್ಕೆ ಇಷ್ಟ ಇಲ್ಲ ಅಂತಾರೆ. ಆದ್ರೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಎಕ್ಸಾಮ್ ಅಂತೂ ಆ ಟೈಮ್ ಫಿಕ್ಸ್ಡ್ ಅದು ಬರ್ತಾ ಇರುತ್ತೆ. ಇಂಥವರಿಗೆ ಆ ಟೆಕ್ನಿಕ್ಸ್ ಸ್ವಲ್ಪ ಗೊತ್ತಾದ್ರೆ ಆ ಬೋರ್ ಅಂತಾರಲ್ಲ, ಆ ವರ್ಡ್ ಹೊಟ್ಟೋಗುತ್ತೆ ಫಸ್ಟ್ ಅವರಿಂದ. ಯಾಕೆ ಬೋರ್ ಅಂತ ಹೊಟ್ಟೋಗುತ್ತೆ ಅಂದ್ರೆ ಅವ್ರು ಇನ್ವಾಲ್ವ್ ಆಗ್ತಾರೆ, ಆ ಸಬ್ಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಆ ಟೆಕ್ನಿಕ್ಸ್ ಅವ್ರು ಬಳಸುವಾಗ ಇನ್ವಾಲ್ವ್ ಆಗ್ತಾರೆ. ಇನ್ವಾಲ್ವ್ ಆಗುವಾಗ ಆಟೋಮೆಟಿಕ್ ಟೈಮ್ ಎಷ್ಟು ಸ್ಪೆಂಡ್ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಅವರ್ಸ್ ಟುಗೆದರ್ ಕೂತ್ಕೊಂಡು ಓದಕ್ಕೆ ಸಾಧ್ಯನೂ ಇದೆ. ಅದನ್ನು ಮಾಡಬೇಕು. ಅದಕ್ಕೆ ಎಕ್ಸಾಮ್ ಹತ್ರ ಓದೋದು ಬಿಟ್ಬಿಟ್ಟು ಸ್ಕೂಲ್ ಅಥವಾ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ನೋಡಿ, ಅವಾಗಿಂದ ಸಿಲೆಬಸ್ ಆ ಬುಕ್ ಪಕ್ಕದಲ್ಲಿ ಇಟ್ಕೊಂಡು ಡೈಲಿ 1 hour 1.5 hours ಆ ಟೈಮ್ ಫ್ರೇಮ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ರೆ ಈ ಸತಿ ಬರಲ್ಲ. ಯಾರು ಕೊನೆಯಲ್ಲಿ ಟೆನ್ಷನ್ ಅನ್ನೋ ಪದನೇ ಬರಲ್ಲ, ಇರಲ್ಲ, ಅದು ಮಾಡಲ್ವಲ್ಲ. ಬಟ್ ಆ ರೀತಿ ಬಂದವರೆಗೂ ನಾವು ಸೊಲ್ಯೂಷನ್ ಕೊಡ್ತೀನಿ ನಾನು. 1 month ಎಕ್ಸಾಮ್ ಇಟ್ಕೊಂಡು ಬಂದಿದ್ದವನು ಇದ್ದಾರೆ. ಈ ಬೋರ್ ಅನ್ನೋ ಪದ ಬರಲ್ಲ, ಕೆಲವು ಟೆಕ್ನಿಕ್ಸ್ ನಾವು ಅಡಾಪ್ಟ್ ಮಾಡ್ಕೊಂಡ್ರು ಓದುವಾಗ ಅಂತ. ಅಂತಹ ಟೆಕ್ನಿಕ್ಸ್ ಗಳು ಏನು ಅಂತ ಟಿಪ್ಸ್ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಬ್ರೈನ್ ಅಲ್ಲಿ ಯಾವ ರೀತಿಯಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಆಗುತ್ತೆ ನೋಡಬೇಕು. ಉದಾಹರಣೆಗೆ ನನ್ನ ಹತ್ರ ಒಂದು ಚಾರ್ಟ್ ಇದೆ ಇಲ್ಲಿ. ಓಕೆ, ಈ ಚಾರ್ಟ್ ಅಲ್ಲಿ ನೋಡಿದ್ರೆ 3 ಡೈಮೆನ್ಷನಲ್ ಮೆಮರಿ ಸಿಸ್ಟಮ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಇದು ಇವಾಗ ಸದ್ಯಕ್ಕೆ ಥ್ರೂಔಟ್ ದ ವರ್ಲ್ಡ್ ಕ್ರಿಯೇಟಿಂಗ್ ಎ ರೆವಲ್ಯೂಷನ್ ಇನ್ ದ ಸ್ಟಡಿ ಸ್ಕಿಲ್ ಅಲ್ಲಿ ಬಹಳ ಮುಖ್ಯತ್ವ ಪಡೀತಾ ಇದೆ. ಇದರಿಂದನೇ ನನಗೆ PhD ಸಿಕ್ತು. ಫಸ್ಟ್ ಇದನ್ನ ಇದು 3 ಭಾಗ ಮಾಡಿದ್ದೀನಿ. ಫಸ್ಟ್ ನೋಡಿದ್ರೆ ಈ ಕೆಂಪ್ ಕಲರ್ ಅಲ್ಲಿ ಇರೋದು ರಿಜಿಸ್ಟರಿಂಗ್. ಇವಾಗ ನಾನು ಬಂದ ತಕ್ಷಣ ಕೂತ್ಕೊಂಡು ನಿಮ್ಮ ಹೆಸರು ಕೇಳಿದೆ, ಸೆಕೆಂಡ್ ಟೈಮ್ ಕ್ಲಾರಿಫೈ ಮಾಡಿದೆ, ಹ್ಯಾವ್ ಯು ನೋಟಿಸ್ಡ್? ಓ ಎಸ್ ಸರ್ ಅಂತ ಅಂದ್ಬಿಟ್ಟು ನಾನು ಕೈ ಕೊಟ್ಟೆ. ಓಕೆ, ಸೊ ಕಾನ್ಶಿಯಸ್ ಎಫರ್ಟ್ ಕೊಟ್ಟು ರಿಜಿಸ್ಟರ್ ಮಾಡಿದ್ದೀನಿ. ನಾನು ಕಾನ್ಶಿಯಸ್ ಎಫರ್ಟ್ ಕೊಟ್ಟಿಲ್ಲ ಅಂದ್ರೆ ಯುವರ್ ಆನ್ಕರ್, ಐ ಮೈ ಫ್ರೆಂಡ್ ಅಂದ್ಬಿಟ್ಟು ಹೋಗ್ತೀವಿ. ಆಮೇಲೆ ನಾಳೆ ಎಲ್ಲಾದ್ರೂ ಬೀಟ್ ಮಾಡಿದ್ರು ಎಲ್ಲೋ ಮಿಸ್ ಮಾಡಿದ್ರಲ್ಲ, ಸೀನ್ ಯು ಸಮ್ವೇರ್, ಬಟ್ ಏನು ಅಂದ್ಬಿಟ್ಟು ಇದಾಗುತ್ತೆ. ಯಾಕಂದ್ರೆ ಈ ರಿಜಿಸ್ಟರಿಂಗ್ ಇದು ಬಹಳ ಇಂಪಾರ್ಟೆಂಟ್, ಅದಕ್ಕೆ ರೆಡ್ ಕೊಟ್ಟಿರೋದು. ಸೆಕೆಂಡ್ ಆಸ್ಪೆಕ್ಟ್ ಬಂದ್ಬಿಟ್ಟು ರಿಟೈನಿಂಗ್, ರಿಟೆನ್ಷನ್ ಅಂತ ಕರಿತೀವಿ. ಈ ರಿಟೆನ್ಷನ್ ಇಸ್ ನಥಿಂಗ್ ಬಟ್ ನಾಲೆಜ್. ಅವನ ಹತ್ರ ಏನ್ ನಾಳಪ್ಪ, ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತಾರೆ, ಭಂಡಾರ ಅಂತೆಲ್ಲ ಹೇಳ್ತೀವಲ್ಲ, ಜ್ಞಾನ ಭಂಡಾರ ಅಂತ ಹೇಳ್ತೀವಿ. ಆದ್ರೆ ಅವ್ರು ಯಾರಂದ್ರೆ ಈ ರಿಜಿಸ್ಟರಿಂಗ್ ಸರಿಯಾಗಿ ಮಾಡ್ಕೊಂಡು ರಿಟೈನಿಂಗ್ ಅಷ್ಟು ಇದಾಗಿ ಇಟ್ಕೊಂಡಿರೋರು. ರಿಟೆಂಟಿಂಗ್ ಅಂದ್ರೆ ಸೆಕೆಂಡ್ ಪಾರ್ಟ್ ಆಯ್ತು. 3ನೇ ಡೈಮೆನ್ಷನ್ ಬಂದ್ಬಿಟ್ಟು ರಿಟ್ರೈವಲ್ ಆರ್ ರೀಕಾಲಿಂಗ್ ಅಂತೀನಿ. ಇದು ಬಹಳ ಇಂಪಾರ್ಟೆಂಟ್. ಇದೇನೆ ಪ್ರಪಂಚ ನೋಡ್ತಾ ಇದೆ. ಅಂದ್ರೆ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದನ್ನ ನೋಡ್ತಾ ಇದೆ. ಇದು ಹೆಂಗ್ ಮಾಡ್ತಾ ಇದೆ ಅನ್ಬಿಟ್ಟು ಅದಕ್ಕೊಂದು ಕರಿಕ್ಯುಲಮ್ ಇಲ್ಲ, ಒಂದು ಸಿಲೆಬಸ್ ಇಲ್ಲ. ನಾಟ್ ಓನ್ಲಿ ಇನ್ ಇಂಡಿಯಾ, ಥ್ರೂಔಟ್ ದ ವರ್ಲ್ಡ್ ಇದು ನಡೀತಾ ಇದೆ. ಇದನ್ನ ಮೈಂಡ್ ಡೈನಾಮಿಕ್ಸ್ ಇಲ್ಲಿ ತಂದಿದ್ದೀನಿ. ಹೌ ಟು ರಿಜಿಸ್ಟರ್, ಹೌ ಟು ರಿಟೈನ್ ದ ಇನ್ಫಾರ್ಮೇಶನ್ ಫಾರ್ ಎವರ್ ಅನ್ಬಿಟ್ಟು. ಅದು ಇರುವಾಗ ಆಟೋಮೆಟಿಕ್ ಆಗಿ ರೀಕಾಲಿಂಗ್ ಬಂದೇ ಬರುತ್ತೆ. The way we remember our name, did we recall or return our name 1001 time? ತಮ್ಮ ಹೆಸರೇನಮ್ಮ? ಅನುಪಮ 1001 ಟೈಮ್ ಬರ್ದಿದ್ರೆ ಯಾವಾಗ್ಲೂ ಇಲ್ಲ. ನಂಬರ್ ಆಫ್ ಟೈಮ್ಸ್ ಯು ಹ್ಯಾವ್ ಬೀನ್ ಅಡ್ರೆಸ್ಡ್ ಬೈ ಅದರ್ಸ್. ಅದು ಕೇಳುವಾಗಲೇ ನಿಮಗೆ ರಿಜಿಸ್ಟರ್ ಹಾಕಿ ರೀಕಾಲಿಂಗ್ ತಕ್ಷಣ ನೀವೇ ನೋಡ್ತೀರಾ ಅನುಪಮ ಅಂದ ತಕ್ಷಣ. ಸೊ ಈ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ 3 aspects.
ಇದನ್ನ 3 ಡೈಮೆನ್ಷನಲ್ ಫಾರ್ಮುಲಾ ಅಂತ ಹೇಳಿ, ಇದನ್ನ ಕನ್ನಡದಲ್ಲಿ ತ್ರಿಕೋನ ಸೂತ್ರ ಅಂತ ಹೇಳ್ತೀನಿ ಕನ್ನಡದಲ್ಲಿ. ಇದನ್ನ ಸಬ್ಜೆಕ್ಟಿಗೆ ಮಾತ್ರ ಅಲ್ಲ, ನಮ್ಮ ಇಡೀ ಲೈಫ್ ಅಲ್ಲಿ ಯಾವ ಪ್ರೊಫೆಷನ್ ಆಗಿ ಇರ್ಲಿ ನೀವು ಇದು ಯೂಸ್ ಮಾಡಬಹುದು. ಅಂದ್ರೆ ಇದು ಬರೀ ಸ್ಕೂಲ್ಗೆ ಹೋಗುವಂತ ಅಥವಾ ಕಾಲೇಜ್ಗೆ ಹೋಗೋ ಮಕ್ಕಳಿಗಲ್ಲ, ಯಾವ ಏಜ್ ಅಲ್ಲಿ ಕೂಡ ನಾವು ಇದನ್ನ, ಯಾವ ಏಜ್ಗೂ ಇದನ್ನ ಇದು ಮಾಡಬಹುದು. ಈ ರಿಜಿಸ್ಟರಿಂಗ್ ಅಂಡ್ ರಿಟೈನಿಂಗ್ ಅಂತ ಹೇಳಿದ್ರಿ, ಇದನ್ನ ಹೇಗೆ ನಾವು ಸಾಧಿಸೋದಕ್ಕೆ ಸಾಧ್ಯ, ಹೇಗೆ ಅದನ್ನ ಜ್ಞಾಪಕ ಶಕ್ತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ, ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಮನೆಯಲ್ಲಿ ಇವಾಗ ದೊಡ್ಡ ಸಮಸ್ಯೆ, ಸರ್ ನಾನು ಕೀಯಲ್ಲಿ ಇಟ್ಟೆ, ಓಕೆ ಮನೆಯ ಬಾಗಿಲು ನಾನು ಲಾಕ್ ಮಾಡಿದೀನೋ ಇಲ್ವಾ, ಅಥವಾ ಹೆಲ್ಮೆಟ್ ಹುಡುಕ್ತಾರೆ, ಯಾಕೆ ರಿಮೋಟ್ ಅನ್ನ ಹುಡುಕ್ತಾ ಇದ್ದಾರೆ, ಈ ತರ ಎಲ್ಲ ಇದೆ. ಒಂದು ಎಕ್ಸಾಂಪಲ್ ಕೊಡೋಣ, ಹೆಂಗ್ ಮೆಮರಿ ಸ್ಟೋರ್ ಆಗುತ್ತೆ ಬ್ರೈನ್ ಅಲ್ಲಿ ಅಂದ್ರೆ, ಬ್ರೈನ್ ಒಂದು ವಿಚಿತ್ರ ಇದು, ಇದಕ್ಕೆ ಲ್ಯಾಂಗ್ವೇಜ್ ಇಲ್ಲ ಪಾಪ. ದೇರ್ ಇಸ್ ನೋ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಫಾರ್ ದಿಸ್. ಈ ಬ್ರೈನ್ ಲ್ಯಾಂಗ್ವೇಜ್ ಏನಂದ್ರೆ ಇಮೇಜಸ್, ಒಂದು ಪಿಕ್ಚರ್. ಇವಾಗ ನಾನು ಇಲ್ಲಿಂದ ಜಪಾನ್ಗೆ ಹೋಗ್ತೀನಿ ಇಟ್ಕೊಳ್ಳಿ, ಜಪಾನ್ ನಲ್ಲಿ ಇಫ್ ಐ ಸೇ ವಾಟರ್ ಅಂದು ನಾನು ಕೈ ತೋರಿಸಿ ಹೇಳುವಾಗ ಅವ್ನಿಗೆ ಅರ್ಥ ಆಗುತ್ತೆ, ವಿಲ್ ಗಿವ್ ವಾಟರ್. ದೆನ್ ಐಲ್ ಗೋ ಟು ಜರ್ಮನಿ, ಐಲ್ ಆಸ್ಕ್ ಫಾರ್ ವಾಟರ್, ದೇ ವಿಲ್ ಗಿವ್ ವಾಟರ್. ಐಲ್ ಗೋ ಟು ರಷ್ಯಾ, ಐಲ್ ಆಸ್ಕ್ ಫಾರ್ ವಾಟರ್. ಬಟ್ ಡಿಫ್ರೆಂಟ್ ಕಂಟ್ರಿ, ಡಿಫ್ರೆಂಟ್ ಲ್ಯಾಂಗ್ವೇಜ್. ವಾಟರ್ ಅಂದ ತಕ್ಷಣ ಅವನಿಗೆ ಒಂದು ಗ್ಲಾಸ್, ಅದರಲ್ಲಿ ವಾಟರ್ ಬಂದೇ ಬರುತ್ತೆ, ನೀರು. WATER ಅನ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಬರಲ್ಲ, ಅಥವಾ ಅವ್ರ ಲ್ಯಾಂಗ್ವೇಜ್ ಅಲ್ಲೂ ಬರಲ್ಲ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ಮನೆ ಅಂತ ಹೇಳಿದ ತಕ್ಷಣ ನಿಮ್ಮ ಮನೆ ಜ್ಞಾಪಕ ಬರೋದೊಂದು ಮನೆಯ ಇಮೇಜ್, HOME ಬರಲ್ಲ. ಸೊ ಅಂದ್ರೆ ಏನು, ಬ್ರೈನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಪಿಕ್ಚರ್ಸ್ ಆರ್ ಇಮೇಜಸ್. ನಾನೇನ್ ಮಾಡಿದೀನಿ, ಈ ಕಷ್ಟಪಟ್ಟು ಓದ್ತಿದಾರಲ್ಲ ಅವ್ರಿಗೆ ಇಷ್ಟಪಟ್ಟು ಓದಂಗೆ ಸಬ್ಜೆಕ್ಟ್ ಅನ್ನ ನಾನು ಇಮೇಜ್ ಆಗಿ ಕನ್ವರ್ಟ್ ಮಾಡ್ಕೊಡ್ತೀನಿ. ಅದು ಇಂಜಿನಿಯರಿಂಗ್ ಆಗ್ಲಿ, ಟರ್ಮಿನಾಲಜಿ ಆಗ್ಲಿ, ಮೆಡಿಕಲ್ ಸ್ಟೂಡೆಂಟ್ ಆಗ್ಲಿ, ಅಥವಾ CA ಸ್ಟೂಡೆಂಟ್ಸ್ ಆಗ್ಲಿ, ಅಥವಾ ಚಿಕ್ಕ ಮಕ್ಕಳು. ಇವಾಗ ನನ್ನ ಹತ್ರ ಬರೋ ಚಿಕ್ಕ ಮಗು ಒಂದು 25x25 ರ್ಯಾಂಡಮ್ ಆಗಿ ಟೇಬಲ್ಸ್ ಹೇಳ್ತಿದ್ದಾನೆ. ಓಕೆ, ಇನ್ನೊಂದು ಚಿಕ್ಕ ಹುಡುಗ 3000 ವರ್ಡ್ಸ್ ವೊಕಾಬ್ಲರೀಸ್ ನಮ್ಮ ಜ್ಞಾಪಕ ಇಟ್ಕೊಂಡಿದ್ದಾನೆ. ಇನ್ನೊಂದು 1000 ಮಾಡಿದ್ರೆ ಅವನು GRE ಎಕ್ಸಾಮ್ ಎಲ್ಲ ಬರಿಬಹುದು. ಅವನು ಗ್ರಾಜುಯೇಟ್ ರೆಕಾರ್ಡ್ ಎಕ್ಸಾಮಿನೇಷನ್ GRE ಇದೆಯಲ್ಲ, ಅದನ್ನೇ ಬರಿಬಹುದು ಅವನು. ಅವ್ನಿಗೆ ಅಷ್ಟೊಂದು ನಾಲೆಜ್ ಇದೆ. ಎಲ್ಲರೂ ಯೋಚನೆ ಮಾಡ್ತಾರೆ, ಕೆಲವರಿಗೆ ಈ ಕಂಟ್ರೀಸ್ ಫ್ಲಾಗ್ಸ್ ನೇಮ್ಸ್ ಎಲ್ಲ ಇಟ್ಕೊಂಡಿದೆ. ಯಾಕೆ ಸಾಧ್ಯ ಅಂದ್ರೆ ಟೆಕ್ನಿಕ್ಸ್ ಇದೆ. ಸೊ ಆ ರೀತಿ ಅವರಿಗೆ ಕನ್ವರ್ಟ್ ಮಾಡಿ ಕೊಡುವಾಗ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕೀನ ಕಬೋರ್ಡ್ ಅಲ್ಲಿ ಇಡ್ತಾರೆ ಇಟ್ಕೊಳ್ಳಿ, ಇಟ್ಬಿಟ್ಟು ಆಮೇಲೆ ಹುಡುಕ್ತಾರೆ. ಅದು ಹುಡುಕ್ ಮುಂಚೆ ಒಂದು ಎಕ್ಸಾಂಪಲ್ ಅಂದ್ರೆ, ಕೀನ್ ಕಬೋರ್ಡ್ ಇಡುವಾಗ ಆ ಕಬೋರ್ಡ್ಗೆ ಲೈಫ್ ಕೊಡಬೇಕು. ಕಬೋರ್ಡ್ ಹತ್ರ 2 ಕೈ ಇದೆ, ಅದು ನಿಮ್ಮ ಹತ್ರ ಕೀ ತಗೊಂಡು ಅದನ್ನೇ ಇಟ್ಕೊಳ್ಳುತ್ತೆ. ಕಬೋರ್ಡ್ ಅನ್ನ ಇಮೇಜ್ ಮಾಡಬೇಕು. ಓಕೆ, ತಕ್ಷಣ ನೀವು ಒಂದಾಯ್ತಾ, ಇನ್ನೊಂದು ಐಟಮ್ ಹೇಳ್ತೀನಿ, ರಿಮೋಟ್ ನೋಡ್ತಾ ಇರ್ತಾರೆ, ಅದನ್ನ ಟಿವಿ ನೋಡ್ತಾ ಇದಾರೆ, ಸೋಫಾ ಸೆಟ್ ಅಲ್ಲಿ ಎಲ್ಲ ಇಟ್ಬಿಡ್ತಾರೆ, ಪಕ್ಕದಲ್ಲಿ ಇಟ್ಬಿಡ್ತಾರೆ. ಇವಾಗ ಸೋಫಾ ಇದೆಯಲ್ಲ, ಈ ರಿಮೋಟ್ ಇಟ್ಟ ತಕ್ಷಣ ಈ ಕ್ವಿಕ್ ಸ್ಯಾಂಡ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಈ ಮರಳು ಸಕ್ ಮಾಡ್ಕೊಳುತ್ತಲ್ಲ, ಆ ತರ ಅದನ್ನ ಮರಳಾಗಿ ನಾವು ಭಾವಿಸ್ಬೇಕು. ಯಾವ್ದನ್ನ, ಸೋಫಾನ ಚಕ್ ಅನ್ಬಿಟ್ಟು ಆ ರಿಮೋಟ್ ಅನ್ನ ಅದು ಸಕ್ ಮಾಡ್ಕೊಳ್ಳುತ್ತೆ. ಆ ಒಂದು ಪಿಕ್ಚರ್ ಗೊತ್ತಾಯ್ತಾ. ಆಮೇಲೆ ಸ್ಪೆಕ್ಸ್ ಇದೆ ಇಟ್ಕೊಳ್ಳಿ, ಈ ಸ್ಪೆಕ್ಸ್ ತಗೊಂಡು ಹೋಗಿ ಟಿವಿ ಹತ್ರ ಇಡ್ತೀವಿ ಇಟ್ಕೊಳ್ಳಿ, ಟಿವಿ ಮುಂದೆ ಇಡ್ತೀವಿ. ನಾವು ತಿರುಗಿ ನೋಡಕ್ ಮುಂಚೆ ಆ ಸ್ಪೆಕ್ಸ್ ನ ತೆಗೆದು ಟಿವಿ ಹಾಕೊಂಡಿದೆ. ಈ ತರ ಇಮ್ಯಾಜಿನ್ ಮಾಡ್ಬೇಕು ಅಂತೀನಿ ನಾನು, ಕಲ್ಪನೆ ಮಾಡ್ಬೇಕು. ಒಂದು ಸೆಕೆಂಡ್, ಇಟ್ಸ್ ಸಿಲಿ ಥಿಂಗ್ಸ್. ಓಕೆ, ಆಮೇಲೆ ಮನೆ ಕಿಚನ್ ಒಳಗಡೆ ಹೋಗ್ಬಿಟ್ಟು ಎಲ್ಲ ಕೆಲಸ ಆದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಅವ್ರು ಎಲ್ಲ ಕೆಲಸ ಮುಗಿದ ಮೇಲೆ ಹೊರಗಡೆ ಬರುವಾಗ ಆಫ್ ಅಂತಾರೆ, ಕೆಲಸ ಮುಗಿತಂತೆ, ಉಫ್ ಅಂತಾರೆ. ಆವಾಗ ಆಫ್ ಜ್ಞಾಪಕ ಬರ್ಬೇಕು, ಆಫ್ ಮಾಡ್ಬೇಕು. ಓಕೆ, ಆತರ ಇತ್ತು. ಇವಾಗ ಹೊರಗಡೆ ಬರ್ತೀವಿ, ಲಾಕ್ ಆಗಿದೆಯಾ ಅಂತ ಚೆಕ್ ಮಾಡಕ್ಕೆ, ಅದನ್ನ ಒಂದ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಕೀ ಅಂದ ತಕ್ಷಣ ನಿಮಗೆ ಕಬೋರ್ಡ್ ಜ್ಞಾಪಕ ಬರುತ್ತೆ, ರಿಮೋಟ್ ಅಂದ ತಕ್ಷಣ ಸೋಫಾ ಬರುತ್ತೆ, ಆಮೇಲೆ ಸ್ಪೆಕ್ಸ್ ಅಂದ ತಕ್ಷಣ ಟಿವಿ ಹತ್ರ ಬರುತ್ತೆ. ಆತರ ಜ್ಞಾಪಕ ಎಲ್ಲ ಚೆಕ್ ಬಂದ್ಬಿಡುತ್ತೆ. ಇದಕ್ಕೆ ಈ ಬ್ರೈನ್ಗೆ ರೈಟ್ ಸೈಡ್ ಮೆದುಳದಲ್ಲಿ ಈ ವಾಟ್ ಯು ಕಾಲ್ ವಿಜುವಲ್ ಅಂಡ್ ಇಮ್ಯಾಜಿನೇಷನ್ ಫೀಲ್ಡ್ ಇದೆ. ಬಟ್ ಲೆಫ್ಟ್ ಸೈಡ್ ಅಲ್ಲಿ ವೆರಿ ಆರ್ಗನೈಸಿಂಗ್. ಅದನ್ನ
ಒಂದು ಆರ್ಗನೈಸ್ ಮಾಡಿ ನಮಗೆ ಜ್ಞಾಪಕ ಕೊಡುತ್ತೆ. ಬಟ್ ಅದನ್ನ ವಿಜುವಲ್ ಮಾಡಕ್ಕೆ ಕೆಪಾಸಿಟಿ ರೈಟ್ ಬ್ರೈನ್ ಇದೆ. ಅದಕ್ಕೆ ಬಹುಶಃ ಈ ಮಕ್ಕಳಿಗೆ ವಿಜುವಲಿ ನಾವ್ ಏನ್ ತೋರಿಸ್ತೀವೋ ಅದು ಜಾಸ್ತಿ ಜ್ಞಾಪಕ ಇರುತ್ತೆ ಜ್ಞಾಪಕ ದ್ಯಾನ್ ಜಸ್ಟ್ ಇರುತ್ತೆ. ಪ್ರೀಚಿಂಗ್. ನಾವು ಬರೀ Preaching, ಹೇಳ್ತಾ ಇದ್ರೆ preaching. ಅಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ಲ್ಯಾಂಗ್ವೇಜ್ ಚೆನ್ನಾಗಿ ಓದಬೇಕು, ಸ್ಪೆಲ್ ಎಲ್ಲ ಮಾಡ್ಬೇಕಂದ್ರೆ ಲೆಫ್ಟ್ ಬ್ರೈನ್ ಯೂಸ್ ಮಾಡಕ್ಕೆ ಟೆಕ್ನಿಕ್ ಇದೆ. ಇದಕ್ಕೆ ನಾನು ಬ್ರೈನ್ ಲ್ಯಾಂಗ್ವೇಜ್ ಅನ್ಬಿಟ್ಟು ಒಂದು ಕಂಡು ಹಿಡಿದಿದ್ದೀನಿ. ಅದ್ರ ಬಗ್ಗೆ ನಾನು ಬುಕ್ ಬರೀತಾ ಇದ್ದೀನಿ, ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಬಹಳ ಬೇಗ ಅದು ರಿಲೀಸ್ ಆಗುತ್ತೆ. ಸೊ ಅದು ಓದಿದ್ರೆ ಬ್ರೈನ್ ಲ್ಯಾಂಗ್ವೇಜ್ ಅದೇನಂದ್ರೆ 45 ಮಿನಿಟ್ಸ್ ಸಾಕು, ಎಂತವರು ಕಲಿಬಹುದು. 45 ನಿಮಿಷ ಸಾಕು ಅದನ್ನ ತಿಳ್ಕೊಳಕ್ಕೆ ಬ್ರೈನ್ ಲ್ಯಾಂಗ್ವೇಜ್. ಅದು ತಿಳ್ಕೊಂಡ್ಮೇಲೆ ಮೆಂಟಲ್ ಟೂಲ್ಸ್ ಅದೊಂದು ಕ್ರಿಯೇಟ್ ಮಾಡಿದ್ದೀನಿ. ಮೆಂಟಲ್ ಟೂಲ್ಸ್ ಅಂದ್ಬಿಟ್ರೆ ಮೈಂಡ್ ಒಳಗಡೆ ನಮ್ಮ ಹತ್ರ ಟೂಲ್ಸ್ ಇಟ್ಟಿದೀವಿ. ಅಂದ್ರೆ ಅಂತ ಯಾವ ಟೂಲ್ಸ್ ಅಂದ್ರೆ ಇವಾಗ ಒಂದು ಸ್ಪಾನರ್ ಸೆಟ್ ತಂದ್ರೆ ಯಾವ ಸೈಜ್ ಇದೆಯೋ ಆ ಸ್ಪಾನರ್ ತೆಗೆದ್ರೆ ನಾವು ತೆಗಿಯಕ್ಕಾಗುತ್ತೆ. ಆ ರೀತಿ ಮೆಂಟಲ್ ಟೂಲ್ಸ್ ಅಲ್ಲಿ ಒಂದು 100 ವರ್ಡ್ಸ್ ನ ನೌನ್ಸ್ ನ ಜ್ಞಾಪಕ ಇಟ್ಕೊಳಕ್ಕೆ ಅದು ಟ್ರೈನಿಂಗ್ ಕೊಡ್ತೀನಿ. ಅದಾದ್ಮೇಲೆ 3 ಡೈಮೆನ್ಷನ್ ನಲ್ಲಿ ನಾವು ಜನ ಯಾರ ನೋಡಿದೀವಿ ಲೈಫ್ ಅಲ್ಲಿ, ಯಾರು ಕಮ್ ಅಕ್ರಾಸ್, ಯಾರು ಇನ್ಸ್ಪಿರೇಷನ್ ಮಾಡಿದ್ದಾರೆ ಅಲ್ವಾ, ಅಂತ ಅವ್ರನ್ನ ಜ್ಞಾಪಕ ಅವ್ರಿಗೆ ಒಂದು ಸ್ಟೇಜ್ ಕೊಡ್ತೀನಿ. ಅದನ್ನ ಇದು 3 ಸೇರಿ ಅಪ್ಲಿಕೇಶನ್ ಪಾಯಿಂಟ್ ಬರುವಾಗ ಸ್ಟಡೀಸ್ ಅಲ್ಲಿ ಯೂಸ್ ಮಾಡಿದ್ರೆ, ಇವಾಗ ಕೀ ತಕ್ಷಣ ಹಿಂಗೆ ಕಬೋರ್ಡ್ ಜ್ಞಾಪಕ ಬಂತು, ರಿಮೋಟ್ ಅಂದ ತಕ್ಷಣ ಸೋಫಾ ಹೆಂಗ್ ಜ್ಞಾಪಕ ಬಂತು, ಸ್ಪೆಕ್ಸ್ ಅಂದ ತಕ್ಷಣ ಹೆಂಗೆ ಟಿವಿ ಜ್ಞಾಪಕ ಬಂತು, ಸಬ್ಜೆಕ್ಟ್ ಇರುವ ವರ್ಡ್ಸ್ ಪ್ರತಿ ವರ್ಡ್ಸ್ ಅವ್ರ ಮಕ್ಕಳಿಗೆ ಬರುತ್ತೆ. ಸಾಕು, ರಿಟ್ರೈವಲ್ ಪ್ರಾಸೆಸ್ ಇಸ್ ವಿನ್. ಅದಾದ ಕೂಡಲೇ ಅವರು ಎಕ್ಸಾಮ್ ಚೆನ್ನಾಗಿ ಬರೀತಾರೆ, ಕಾನ್ಫಿಡೆಂಟ್ ಇರುತ್ತೆ. ಒಂದು ಕಂಪನಿಗೆ ಹೋದ್ರೆ ಇವತ್ತು ಮಾರ್ಕ್ಸ್ ಕಾರ್ಡ್ ನೋಡಲ್ಲ, ಅವ್ರು ಎಷ್ಟು ಮಾರ್ಕ್ಸ್ ಪಡೆದಿರ ನೋಡಲ್ಲ, ವಾಟ್ ಈಸ್ ಇಸ್ ಪರ್ಫಾರ್ಮೆನ್ಸ್ ಗೋಯಿಂಗ್ ಟು ಬಿ ನೋಡ್ತಾರೆ. ಆ ಪರ್ಫಾರ್ಮೆನ್ಸ್ ನೋಡೋರು ಇಂಟರ್ವ್ಯೂ ನಲ್ಲಿ ಆ ಕಾನ್ಫಿಡೆನ್ಸ್ ಅವ್ರು ಮಾತಾಡೋದ್ರಲ್ಲಿ ಗೊತ್ತಾಗುತ್ತೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ. ಐ ಥಿಂಕ್ ನೀವು ಟ್ರೂಲಿ ಒಂದು ಇನ್ಸ್ಪಿರೇಷನ್ ಆಗಿ ನಿಂತಿದ್ದೀರಿ. ತುಂಬಾ ಸಂತೋಷ. ಮೈಂಡ್ ಡೈನಾಮಿಕ್ಸ್ ಬಗ್ಗೆ ನಮ್ಮ ದೇಶದಲ್ಲಿ ನಮ್ಮಲ್ಲಿ ಸುತ್ತಮುತ್ತ ಅಯ್ಯೋ ಇದು ಬೇಕಾ, ಅಯ್ಯೋ ಸುಮ್ಮನೆ ಓದ್ಕೊಂಡು ಹೋದ್ರೆ ಸಾಕು ಅಂತ ಅನ್ನೋ ಟೈಮ್ನಲ್ಲಿ ನೀವು ಅದಕ್ಕೆ ಒಂದು ಸಿಸ್ಟಮ್ ಇದೆ, ಆ ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮಗೂ ಕೂಡ ಒಳ್ಳೆ ಜ್ಞಾಪಕ ಶಕ್ತಿ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ಯಾವುದೇ ರೀತಿ ಟೆನ್ಷನ್ ಆಗಲ್ಲ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಿಮ್ಮಲ್ಲಿ ಇದ್ದಂಥ ಮಾಹಿತಿಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ನಮಸ್ಕಾರ ಕರುಣಾ